ಕ್ವಶನ್ ಫಾರ್ ಮ್ಯಾಮ್. ಈ ಡಿಜಿಟಲ್ ಪ್ರಪಂಚದಲ್ಲಿ FB ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈಗ ಲವ್ ಅದು ಇದು ಅಂತ ಸಾಕಷ್ಟು ಜನ ಪ್ರೀತಿ ಮಾಡಿದವರಾಗಿರ್ಬೋದು, ಸಾಕಷ್ಟು ಇನ್ಸಿಡೆಂಟ್ಸ್ಗಳು ನೋಡ್ತಾ ಇದ್ದೀರಾ. ಸೊ ನಿಜವಾದ ಪ್ರೀತಿ ಪ್ರೇಮ ಅಂದರೆ ಏನು ನಿಮ್ಮ ಪ್ರಕಾರ? ಅನ್ನೋದು ಅಂದರೆ ನಾವು ಅದನ್ನು ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ FB ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿರೋರು ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಿ ಖುಷಿಯಾಗಿರೋರು ಇದ್ದಾರೆ. ಅರೇಂಜ್ ಮ್ಯಾರೇಜ್ ಆಗಿನೂ 1 ತಿಂಗಳು ಡಿವೋರ್ಸ್ ಆದವ್ರು ಇದ್ದಾರೆ. ಸೊ ನಂಗನ್ಸುತ್ತೆ ಪ್ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಕಂಡ್ಕೊತಾರೆ ಅವ್ರ ಲೈಫಲ್ಲಿ ಅಂತ. ಯಾಕೆ ನಾವು ಜೊತೆ ಇರಬೇಕು, ನಾನು ಅವ್ರ ಜೊತೆನೇ ಇರಬೇಕು ಅನ್ನೋದಕ್ಕಿಂತ ಅವ್ರನ್ನ ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಅನ್ನೋದೇ ಪ್ರೀತಿ ಅಂತ ನನಗನ್ಸುತ್ತೆ. ಬಿಕಾಸ್ ನಾವು ದೂರ ಆಗೋದಕ್ಕೆ ಸಾವಿರ ಕಾರಣಗಳಿರ್ಬೋದು, ಬಟ್ ಜೊತೆ ಇರೋದಕ್ಕೆ ಒಂದು ಕಾರಣ ಇರುತ್ತೆ. ಆ ಒಂದು ಕಾರಣನ ಹುಡುಕ್ಬೇಕು, ಅದೇ ಪ್ರೀತಿ ಅಂತ ನನಗನ್ಸುತ್ತೆ. ಐ ಥಿಂಕ್ ಸ್ಟೇಟಸ್ ಎಲ್ಲ ಓಡ್ಬೋದು, ಇದಕ್ಕೊಂದು ಎಮೋಷನಲ್ ಬ್ಯಾಕ್ಗ್ರೌಂಡ್ ಹಾಕಿ. ಸಿದ್ದು ಅವರೇ, ನಿಮ್ಮ ಪ್ರಕಾರ ಬಿಕಾಸ್ ಆಫ್ ನಿಮ್ದು ಲವ್ ಮ್ಯಾರೇಜ್ ಆದ್ರಿಂದ ನಿಮ್ಮ ಪ್ರಕಾರ ಪ್ರೀತಿ ಸ್ನೇಹ ಅದಕ್ಕೆ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಬಟ್ ಅದ್ರ ಏನಂದ್ರೆ ಎಕ್ಸ್ಪೀರಿಯನ್ಸ್ ಕಾಂಟ್ ಬಿ ಎಕ್ಸ್ಪ್ಲೇನ್ಡ್. ಏನೋ ಕಮೆಂಟ್ ನಿಜವಾಗ್ಲು ಅವ್ರು ಹೇಳಿದ್ರು ಗೊತ್ತಾ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ರೀತಿಯಲ್ಲಿ ಪ್ರೀತಿ ಸಿಕ್ಕಿರುತ್ತೆ, ಅವ್ರದ್ದೇ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ನಮ್ಮ ಸಿನಿಮಾ ರೀತಿಯಲ್ಲಿ ಹೇಳೋಕೆ ಹೋಗ್ಬೇಕಂದ್ರೆ, ಸಿನಿಮಾ ರೀತಿಯಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರೀತಿನ ಉಳಿಸ್ಕೊಳ್ಳೋ ತಾಕತ್ತಿದ್ರೆ ಪ್ರೀತಿ ಮಾಡಿ, ಇಲ್ಲಾಂದರೆ ಅದಕ್ಕೆ ಪ್ರೀತಿನ ಹೆಸರೇ ಕೊಡಬೇಡಿ. ಏನಾದರೂ ಹೇಳಿ. ಚೆನ್ನಾಯ್ತಾ? ನಿಮ್ಗೆ ಇಷ್ಟ ಆಗಿಲ್ಲಲ್ಲ? ಇಲ್ಲ, ಪ್ರೀತಿ ಅಂದರೆ ನನ್ನ ಪ್ರಕಾರ ಪ್ರೀತಿ ಅಂದರೆ ಸ್ವಾತಂತ್ರ್ಯ ನನಗನ್ಸೋದು. ಇಟ್ಸ್ ಫ್ರೀಡಮ್ ಬೇಸಿಕಲಿ. ಬಟ್ ಆದರೆ ಅದರೊಳಗಡೆ ಎಷ್ಟೊಂದು ವಿಷಯಗಳು ಅಡಗಿದೆ. ಕಾಳಜಿ ಇದೆ, ಕೇರ್ ಇದೆ. ಎರಡು ಒಂದೇ. ಐಮ್ ಟ್ರೈಯಿಂಗ್ ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ರೆಸ್ಪೆಕ್ಟ್. ಐ ಫೀಲ್ ಇತ್ತೀಚೆಗೆ ಒಬ್ರನ್ನ ನಾವು ಪ್ರೀತಿ ಮಾಡ್ತೀವಿ ಅಂದರೆ ಬೇಸಿಕ್ ಥಿಂಗ್ ನನಗೆ ಅನ್ಸೋದು ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಯಾವತ್ತು ನಾವು ಗ್ರಾಂಟೆಡ್ ಆಗಿ ತೊಗೊತೀವಿ ಒಬ್ರನ್ನ, ಅಲ್ಲಿಗೆ ಪ್ರೀತಿ ಜಾಸ್ತಿ ಇದ್ರೂ ಅದು ಕಣ್ಣಿಗೆ ಕಾಣಿಸಲ್ಲ ಅನ್ಸುತ್ತೆ. ಫಾರ್ ಮೀ ಐ ಫೀಲ್ ರೆಸ್ಪೆಕ್ಟ್ ಕಮ್ಸ್ ಫಸ್ಟ್ ಅಂತ. ಅಂದರೆ ಇದು ಅದೇ ಎಷ್ಟೊಂದು ವಿಷಯ ಅಡಗಿದೆ ಇದರೊಳಗಡೆ, ಅದನ್ನೆಲ್ಲ ಉಳಿಸ್ಕೊಂಡು ಹೋಗಬೇಕು. ಅದನ್ನು ಉಳಿಸ್ಕೊಳ್ಳೋದ್ರಿಂದ ಆ ವ್ಯಕ್ತಿನೂ ನಮ್ಮ ಹತ್ರ ಉಳ್ಕೊಳ್ತಾರೆ. ಈಗ ನೀವು ನೋಡ್ಬೋದು, ಸಾಮಾನ್ಯವಾಗಿ ನಾವೀಗ ಹೇಳಿ, ನೀವು ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ನೀವು ಹೇಳಿ. ಪ್ರೀತಿ ನೋಡಿ ನನ್ಗೂ ಮತ್ತೆ ಪ್ರೀತಿ ಅದೆಲ್ಲ ಸ್ವಲ್ಪ ದೂರ. ನಿಮಗೆ ಅನ್ಸುತ್ತೆ ಪ್ರೀತಿ ಇವಾಗ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ರೆ, ಇವಾಗ ನಾವು ಪಕ್ಕದಲ್ಲಿ ಎಕ್ಸ್ಪೀರಿಯನ್ಸ್ಡ್, ಸಾರಿ ನಾನೊಬ್ಬ ಒಬ್ಬನೇ ಮಾತು. ಪ್ರೀತಿ ಅಂತ ನನಗೆ ಆ್ಯಕ್ಚುಲಿ ನಾನು ಲೈಕ್ ತುಂಬ ಕ್ಲೋಸ್ ಆಗೋದು, ಆಮೇಲೆ ಕೆಲರಿಗೆ ಜಾಸ್ತಿ ಪ್ರೀತಿ ಕೊಡೋದು, ಅವ್ರ ಹತ್ರದಿಂದ ಪ್ರೀತಿ ತಗೊಳ್ಳೋದು, ಇದೆಲ್ಲ ನನ್ನ ಸ್ವಲ್ಪ ದೂರ ನನ್ನಿಂದ. ಸೊ ಅದಕ್ಕಾಗಿ ಇದಕ್ಕೆ ಆನ್ಸರ್ ನನ್ನ ಕಡೆಯಿಂದ ಇಲ್ಲ ಅಂತ. ಇವಾಗ ಪ್ರೀತಿ ಅಂದ ತಕ್ಷಣ ಒಬ್ಬ ಹುಡುಗಿನ ಮಾಡಬೇಕು ಅಂತೇನಿಲ್ಲ, ಹಂಗಂತ ಹುಡುಗನೂ ಮಾಡೋದು ಆ ಥರನೂ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಪ್ರೀತಿ ಫ್ರೆಂಡ್ಶಿಪ್ ಆಗಿರ್ಬೋದು, ಅಪ್ಪ ಅಮ್ಮನ ಪ್ರೀತಿ ಆಗಿರ್ಬೋದು, ಒಂದು ಶ್ವಾನದ ಮೇಲೆ ಇರುವಂಥ ಪ್ರೀತಿ ಆಗಿರ್ಬೋದು. ಶ್ವಾನ ಅಂದಾಗ ನಂಗೆ ನೆನಪಾಯ್ತು, ಲೈಕ್ ಪ್ಯೂರ್ ಲವ್. ನನ್ನ ಪೆಟ್ಟಿದೆ, ಅದ್ರ ಹೆಸರು ಟೀಪಾಯ್ ಅಂತ. ಇದೊಂದು ಚಾನ್ಸ್ ತೊಗೊಂಡು ಹೇಳ್ತಾನೆ, ಇವ್ರ ಪೆಟ್ಟಿದೆ ಸಿಪ್ ಅಂತ. ಅನ್ಕಂಡೀಷನಲ್ ಹೇಳೋಕ್ಕೆ ಆಗಲ್ಲ, ಅಷ್ಟು ಪ್ರೀತಿ. ಸಿದ್ದು ಅವ್ರಿಗೆ ಇನ್ನೊಂದು ಕ್ವೆಶನ್ ಅವ್ರ ಬಗ್ಗೆ ನಾನು ಹೇಳ್ತೀನಿ. ಇದು ಲೈಕ್ ನಾನು ಆನ್ಸರ್ ಹೇಳ್ತೀನಿ, ನನ್ನ ಹತ್ರ ಆನ್ಸರ್ ಇದೆ ಅಂತ. ನಾನು ಏನು ಕ್ವೆಶನ್ ತಗೊತಾ ಇದ್ದೀನಿ ಅಂದರೆ, ನೀವು ಹೇಳಿದ್ರಲ್ಲ ಮೇಡಮ್ ಮನೇಲಿ ಒಂದು ನಾಯಿ ಇದೆ ಅಂತ. ಮೇಡಮ್ ಬಗ್ಗೆ ನಿಮಗೆ ಗೊತ್ತಿರೋಂಥ ಒಂದು 5 ವಿಚಾರ ಹೇಳಿ ಅಂತ. ಮೇಡಮ್ ಬಗ್ಗೆನಾ? ಅದಕ್ಕಿಂತ ಮುಂಚೆ ನೀವು ಪ್ರೀತಿ ಬಗ್ಗೆ ಗೊತ್ತಿರೋಂಥ 5 ವಿಚಾರ. ಅಲ್ಲ, ನನಗೆ ಸ್ವಲ್ಪ ನಾನು ಹೇಳಿದ್ನಲ್ಲ, ನನಗೂ ಅದಕ್ಕೆ ತುಂಬ ಅಲ್ಲ. ಇವಾಗ ನಾನು ಹೇಳ್ತಿರೋದು ಪ್ರೀತಿ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್. ಓಕೆ, ಪ್ರೀತಿ ಅಂದರೆ ಅಲ್ಲ, ಪ್ರೀತಿಗೆ ನನ್ನ ಪ್ರಕಾರ ಇನ್ನೊಂದು ಹೆಸರು ಅಮ್ಮ. ಹೇಳಿ. ಪ್ರೀತಿಗೆ ನನ್ನ ಪ್ರಕಾರ ಇನ್ನೊಂದು ಹೆಸರು ಅಮ್ಮ. ಚೆನ್ನಾಗಿದೆ, ಥ್ಯಾಂಕ್ ಯು. ಓಕೆ, ಈಗ ಲವ್ ಯು ಮುದ್ದು ಸಿನಿಮಾ ಬರ್ತಾ ಇದೆ. ಆಲ್ರೆಡಿ ನಿಮ್ಮ ಸಿನಿಮಾ ಇನ್ನೇನು ನಿಮ್ಮ ಸಿನಿಮಾ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಆಡಿಯನ್ಸ್ ಯಾಕೆ ನೋಡಬೇಕು ಅನ್ನೋದು? ಯಾಕೆ ನೋಡಬೇಕು ಅಂತಂದರೆ, ಪ್ರೀತಿ ಅನ್ನೋದು ಏನೋ ಸುಮ್ಮನೆ ಹೇಳೋ ಮಾತಿಂದ ಅಥವಾ ಏನೋ ಸುಮ್ಮನೆ ಏನೋ ಹುಟ್ಟೋದಲ್ಲ. ಅದು ಪ್ರೀತಿ ಅಂದರೆ ಏನು ಅಂತ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇವಾಗ ಕ್ವಶನ್ ಕೇಳಿದ್ದಕ್ಕೆ ನನಗೆ ಆನ್ಸರ್ ಏನು ಹೇಳೋಕ್ಕಾಗ್ತಿಲ್ಲ. ಅದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡ್ರೆ ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಮೇಡಮ್ ಪಾಸ್ ಮಾಡಿ ಕ್ವಶನ್ನ. ಮೇಡಮ್ ಪಾಸ್ ಕ್ವಶನ್. ನೀವು ಹೇಳಿ ಫಸ್ಟ್. ನೀವು ಹೇಳ್ತಿರಲ್ವ, ನಾನು ಹೋಗ್ಬಿಡ್ತೀನಿ ಇಲ್ಲಿಂದ ಅಷ್ಟೇ. ನಾನು ಹೋಗ್ತೀನಿ. ಇಲ್ಲ, ನಾನು ಮುಗಿಸ್ಕೊಂಡು ಹೋಗ್ತೀನಿ.
ಅದೇ ನಾನು ಹೇಳಿದ್ನಲ್ಲ, ಅದೇ ವಿಷಯಕ್ಕೆ ನೋಡಬೇಕು. ಅಂದರೆ ತುಂಬ ಚಿಕ್ಕ ಮಕ್ಳದ್ದು ಹೇಳೋಕ್ಕಾಗಲ್ಲ, ಬಟ್ ಯಾರಿಗೂ ಒಂದು ಮುಜುಗರ ಆಗೋ ಅಂಥದ್ದು ಏನೂ ಇಲ್ಲ. ಸೊ ಲವ್ ಮ್ಯಾರೇಜ್ ಆಗಿರೋರು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರೋರು ಅವ್ರಿಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಹಬ್ಬಾ ಹಿಂಗಿರಬೇಕು ಇದ್ದರೆ ಈ ಥರ ಪ್ರೀತಿ ಮಾಡಬೇಕು ಅಂತ. ಮದುವೆ ಆಗಿಲ್ಲರೋರು ಸ್ಟೂಡೆಂಟ್ಸ್ ಕಪಲ್ಸ್ ನೋಡಿದ್ರೆ ಅವ್ರಿಗೆ ಅನಿಸುತ್ತೆ, ಹೌದು ಲೈಫಲ್ಲಿ ನಂಗೆ ಒಂದು ಸತಿ ಆದರೂ ಈ ಥರ ಪ್ರೀತಿ ಬೇಕು ಅಂತ. ಬಿಕಾಸ್ ಎಲ್ರಿಗೂ ಆಸೆ ಇರುತ್ತೆ, ನಿಮಗೂ ಇರುತ್ತಲ್ವ, ನನ್ನ ಲೈಫಲ್ಲಿ ಒಂದು ಟ್ರೂ ಲವ್ ಬೇಕು ನನಗೆ, ಲೈಫ್ ಲಾಂಗ್ ಇರೋ ಥರದ್ದು ಅಂತ. ಸೊ ಮೇ ಬಿ ಸಿನಿಮಾ ನೋಡಿದಾಗ ಅವರಿಗೆ ಒಂದು ಕಡೆ ಖುಷಿ ಆಗುತ್ತೆ. ಬ್ಲಶ್ ಮಾಡ್ತಿದ್ದಾರೆ, ಅವ್ರಿಗೆ ಇದಾರೆ ಅನ್ಸುತ್ತೆ ನನಗೆ, ಅದಕ್ಕೆ ಅಷ್ಟು ಬ್ಲಶ್. ನೀವು ಪ್ರತಿ ಸತಿ ಲವ್ ವಿಷಯ ತೆಗೆದಾಗ Blush ಮಾಡ್ತಾರೆ. ನಾನು ಅದನ್ನೇ ಕೇಳಿದೆ ಅವರು ಅವ್ರನ್ನ. ಪಿಂಕ್ ಬ್ಲಶ್. ನನ್ಗೆ ಹಂಗೇನಿಲ್ಲ, ಸಿದ್ದು ಅವ್ರು ನನ್ನ ಪಕ್ಕದಲ್ಲಿ ಕುತ್ಕೊಂಡಿದಾರಲ್ಲ ಅದಕ್ಕೆ ಬ್ಲಶ್ ಆಗ್ತಾ ಇಲ್ಲ. ಕ್ವಶನ್ ಎಲ್ಲ ಪಾಸ್ ಮಾಡಿದಾರಲ್ಲ ಅದಕ್ಕೆ ಬ್ಲಶ್ ಆಗ್ತಾ ಇದ್ದೀನಿ ನಾನಷ್ಟೇ. ಓಕೆ, ಐ ವಿಲ್ ಟೆಲ್ ಯು. ಓಕೆ, ನಾನು ಕೇಳಿದ್ರಲ್ಲ, ನಮ್ಮ ಜೀವನದಲ್ಲಿ ಕೆಲವು ಸತಿ ಏನಾಗುತ್ತೆ, ಕೆಲವು ವಿಷಯಗಳು ಹೆಂಗೆ ಅನ್ಸುತ್ತೆ, ಇವಾಗ ಯಾರೊಬ್ರು ಬಂದು ನಮ್ಗೆ ಸಹಾಯ ಮಾಡ್ತಾರೆ, ಅಲ್ಲಿಂದ ಏನೋ ಕಲ್ತ್ಕೊತೀವಿ. ಮನೇಲಿ ಏನೋ ಹೇಳ್ಕೊಡ್ತಾರೆ, ಅಬ್ರಿಂಗಿಂಗ್ ಇರುತ್ತೆ ಲೈಕ್ ಚಿಕ್ಕ ವಯಸ್ಸಿಂದ, ಅದರಿಂದ ಏನೋ ಕಲ್ತ್ಕೊತೀವಿ. ಸ್ಕೂಲ್ಗೆ ಹೋದಾಗ ಏನೋ ಒಂದು ಕಲ್ತ್ಕೊತೀವಿ. ಸೊ ಜೀವನದಲ್ಲಿ ಕೆಲವು ವಿಷಯನ ಯಾರಾದರೂ ಬಂದು ಎಚ್ಚರಿಸಬೇಕು. ಸೊ ನಮ್ಮ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಒಂದಿಷ್ಟು ವಿಷಯಗಳು ಜನರಿಗೆ ಎಚ್ಚರಿಸುವಂಥ ಒಂದು ವಿಷಯ ಇದು. ನಮ್ಮ ಸಿನಿಮಾ ನೋಡ್ತಾ 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 ನಮ್ಮ ಪಾತ್ರ ಜೊತೆ ಟ್ರಾವೆಲ್ ಆಗಿ ಅವರು ಕಳೆದು ಹೋಗಿ ಆ ಸಿನಿಮಾ ಕತೆ ಒಳಗಡೆ ಅವರು ಇರ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಅಂದರೆ ನೀವು ಡೆಫಿನೆಟ್ಲಿ ವಿಲ್ ಗೆಟ್ ಇನ್ ಟು ದ ಸ್ಟೋರಿ, ಹುಕ್ ಆಗೇ ಆಗ್ತೀರ ಕತೆ ಒಳಗಡೆ. ಆ್ಯಂಡ್ ಕತೆಯಿಂದ ಹೊರಗಡೆ ಬಂದಾಗ ನಿಮಗೆ ಒಂದಿಷ್ಟು ರಿಯಲೈಸೇಷನ್ಸ್ ಆಫ್ ದಿಸ್ ರಿಯಲ್ ಲೈಫ್. ಓಕೆ, ಈ ಥರನೂ ಇದೆಯಾ, ಹಿಂಗೂ ಮಾಡ್ಬೋದಾ, ನಾನೇನು ಮಾಡ್ತಾಯಿದ್ದೀನಿ, ನಾನಿನ್ನೂ ಬೆಟರ್ ಆಗ್ಬೋದಲ್ಲ ಲೈಫಲ್ಲಿ, ಓಕೆ ನಾನು ತಪ್ಪು ಮಾಡ್ತಾಯಿದ್ದೀನಿ, ಒಂದಿಷ್ಟು ವಿಷಯಗಳು ನಿಮಗೆ ಹಾಂಟ್ ಮಾಡುತ್ತೆ. ಈ ವಿಷಯ ಖಂಡಿತ ನೋಡಲೇಬೇಕು ನೀವು ಸಿನಿಮಾನ. ಇದು ಆ್ಯಕ್ಚುಲಿ ನಾನು ನೋಡಿದಾಗ ನನಗೆ ಅನಿಸಿದ ವಿಷಯಗಳು. ಸೊ ಹಾಗಾಗಿ ಐ ಥಿಂಕ್ ನಮ್ಮ ಜೊತೆ ಆ ಪಾತ್ರ ಜೊತೆ ಆ ಕತೆ ಜೊತೆ ಟ್ರಾವೆಲ್ ಆದರೆ ಖಂಡಿತ ಒಂದಿಷ್ಟು ವಿಷಯಗಳು ನಾಟ್ ಲಿಖಿ ಓಕೆ ಎಲ್ಲನೂ ಕನೆಕ್ಟ್ ಆಗುತ್ತೆ, ಸಿನಿಮಾ ಸೂಪರ್ ಆಗಿದೆ ಬನ್ನಿ ಅಂತ ಹೇಳೋದಕ್ಕಿಂತ ಸಿನಿಮಾ ಒಳಗಡೆ ನೀವು ನಿಜವಾಗ್ಲೂ ಬಂದರೆ ಖಂಡಿತ ನಿಮ್ಗೆ ಒಂದಿಷ್ಟು ವಿಷಯ ಕನೆಕ್ಟ್ ಆಗುತ್ತೆ, ಒಂದಿಷ್ಟು ವಿಷಯ ನಿಮಗೆ ಎಚ್ಚರಿಸುತ್ತೆ. ಇದಕ್ಕಾದ್ರೂ ನೋಡಬೇಕು ಸಿನಿಮಾನ. ಸೂಪರ್ ಸಿದ್ದು, ಫೈನಲಿ ಆನ್ಸರ್ ಹೇಳಿದ್ರೆ ಐ ಆಮ್ ಸೋ ಹ್ಯಾಪಿ. ಬಟ್ ನಿಮಗೋಸ್ಕರ ನಾನು ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀನಿ. ಹೌದಾ? ಬಟ್ ನಾನು ನಿಮ್ಮನ್ನ ಕರ್ನಾಟಕ ನೋಡುತ್ತಲ್ಲ, ನಾಳೆ ನಾವು ಹಾಕಿದ್ರೆ ನೀವು ಎಡಿಟ್ ಮಾಡಿ ಹಾಕ್ತೀರ ಅಂತ ಗೊತ್ತು. ಕರ್ನಾಟಕ ನೋಡಿ ನಾನು ಏನೇ ಮಾತಾಡಿದ್ರು ಕ್ಷಮಿಸಿ, ತಪ್ಪಾಗಿದ್ರೆ. ನೋ ಎಡಿಟ್ ಇಲ್ಲ, ಎಡಿಟ್ ಇಲ್ಲ. ಓ ಮೈ ಗಾಡ್, ಅಂಥದ್ದೇನು ಮಾತಾಡಿಲ್ಲ, ಹಾಕಿ ಇಟ್ಸ್ ಟೋಟ್ಲಿ ಫನ್, ಹಾಕಿ. ಸ್ವಲ್ಪ ಮೇ ಬಿ ಎಂಟರ್ಟೈನ್ ಆದರೆ ಎಂಟರ್ಟೈನ್ ಆಗ್ತಾರೆ. ಬೇಜಾರಾದ್ರೆ ಪ್ಲೀಸ್ ಬೈಕೋಬೇಡಿ. ಸಿದ್ದವ್ರು ಯಾಗೂ ಸೀರಿಯಲ್ ಮಾಡ್ತಾ ಇಲ್ವಾ? ಇಲ್ಲ, ಈಗ ಸದ್ಯಕ್ಕೆ ಒಂದು ಆಲ್ಮೋಸ್ಟ್ ಪಾರು ಆದಮೇಲೆ ಯಾವುದೂ ಮಾಡಿಲ್ಲ. ಸಾಕಷ್ಟು ಕೇಳ್ತಾ ಇದ್ರು, ಬಟ್ ಆದರೆ ನನಗೆ ಹೆಂಗಾಗಿತ್ತು ಅಂದರೆ ಮುಂಚೆ ನಾನು ರಂಗಿ ತನಕ ಮಾಡಿದಾಗಿಂದನೂ ನಾನು ಸೀರಿಯಲ್ ಸಿನಿಮಾ ಜಗಲ್ ಮಾಡ್ಕೊಂಡೇ ಬಂದಿದ್ದೀನಿ. ಅಂದರೆ ಸಾಕಷ್ಟು ಸಿನಿಮಾಗಳು ಅಂಡರ್ಗ್ರೌಂಡ್ ಆಗಿದೆ. ಇವಾಗ ಇರೋ ಪರಿಸ್ಥಿತಿಗಳು ನಿಮಗೆ ಗೊತ್ತು. ಸಾಕಷ್ಟು ಸಿನಿಮಾಗಳು ಬಂದ್ರೂ ಗೊತ್ತಿರಲ್ಲ ಜನಕ್ಕೆ, ಕೆಲಸ ಬಂದಿರುತ್ತೆ ನಮಗೆ ಗೊತ್ತಿರಲ್ಲ. ಅಂದರೆ ನಮ್ಮ ಸಿನಿಮಾಗಳೇ ಬಂದು ಹೊರಟೋಗಿರ್ತವೆ. ಸೊ ಅದ್ರ ಮಧ್ಯೆ ಒಂದು ಒಳ್ಳೆ ಚಿತ್ರಣ ಮಾಡಬೇಕು. ನಮ್ಮ ಸಿನಿಮಾಗಳು ಬಂದು ಹೊರಟೋದ್ರು ನಮಗೆ ಗೊತ್ತಿರಲ್ಲ. ವಾಟ್ ಈಸ್ ದಿಸ್? ಅಂದರೆ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಒಂದು ಸತಿ ಬಂದಿತ್ತಾ, ನನ್ನ ಫ್ರೆಂಡ್ಸೇ ಬಂದು ಕೇಳ್ತಾರೆ, ನಿಂದು ಆ ಸಿನಿಮಾ ರಿಲೀಸ್ ಆಯಿತು ಅಂತ. ಅವಾಗ ರಿಲೀಸ್ ಆಗಿ 2 ವರ್ಷ ಆಯಿತು ಅಂತೀನಿ. ಸೊ ಬಂದೋಗಿರೋದು ನಮಗೆ ಮರ್ತೋಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳಿದೆ. ಅಂದರೆ ಏನಾಗಿರುತ್ತೆ ಅಂದರೆ ಲ್ಯಾಕ್ ಆಫ್ ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ಲ್ಯಾಕ್ ಆಫ್ ಕನ್ಸ್ಟೆನ್ಸ್, ಲ್ಯಾಕ್ ಆಫ್ ಕನ್ಸ್ಟೆನ್ಸ್ ಅಲ್ಲ, ಲ್ಯಾಕ್ ಆಫ್ ಮೆನಿ ಥಿಂಗ್ಸ್. ಸೊ ತುಂಬ ಕನ್ಸ್ಟೆನ್ಸ್ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲನೂ ರೀಚ್ ಔಟ್ ಆಗುತ್ತೆ ಅಂತ ಹೇಳೋಕ್ಕೋಗಲ್ಲ. ಏನು ಕ್ವಶನ್ ಕೇಳಿದ್ರಿ? ವಾಟ್ ವಾಸ್ ದ ಕ್ವಶನ್? ನೀವು ಸೀರಿಯಲ್ ಯಾಕೆ ಮಾಡ್ತಿಲ್ಲ? ಓ ಸೀರಿಯಲ್ ಯಾಕೆ ಮಾಡ್ತಾ ಇಲ್ಲ? ಓಕೆ, ಹಾಂ, ಇಲ್ಲ ಹಂಗಲ್ಲ, ಇದು ಫೈನಲಿ ಆನ್ಸರ್ ಮಾಡ್ತಾ ಇಲ್ಲ ಅಂತಲ್ಲ. ಇವಾಗ ಏನಾಗಿದೆ ಅಂದರೆ, ಇವಾಗ ಸಿನಿಮಾಗಳು ಒಂದಿಷ್ಟು ಮಾತುಕತೆಯಲ್ಲಿದೆ ಆ್ಯಂಡ್ ಒಂದಿಷ್ಟು ಸಿನಿಮಾ ಲೈನಪ್ ಆಗಿದೆ, ರಿಲೀಸ್ಗೆ ರೆಡಿ ಇದ್ದಾವೆ. ಅದ್ರ ಜೊತೆಗೆ ಒಂದಿಷ್ಟು ಸ್ಟಾರ್ಟ್ ಆಗೋ ಹಂತದಲ್ಲಿದ್ದಾವೆ. ಸೊ ಕೆಲಸ ಇದೆ, ದುಡ್ಡಿಲ್ಲ. ಸಾರಿ, ಕೆಲಸ ಇದೆ. ಸೊ ಏನಂದರೆ ಆ ಕೆಲಸಗಳನ್ನ ನೀಟಾಗಿ ಮಾಡೋಣ ಅಂತ. ಅಂದರೆ ನನ್ನ ಸಿನಿಮಾಗೆ ಏನಾಗುತ್ತೆ ಅಂದರೆ ಒಂದು ಡೆಡಿಕೇಶನ್ ಬೇಕಾಗುತ್ತೆ. ಅಂದರೆ ಇವಾಗ ಟೈಮ್ ಬಗ್ಗೆ ಏನು ಮಾತಾಡಿದೆ ಅದಲ್ಲ, ನಮ್ಮ ಇವಾಗ 2 ಕೆಲಸ ಮಾಡಿಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಕಡೆ ಸೀರಿಯಲ್ ಆ್ಯಕ್ಟ್ ಮಾಡಿಕೊಂಡು ನೋಡಿ ವೀಕ್ಷಕರೇ, ನಾನು ಇವಾಗ ಒಂದೇನೋ ಹೇಳ್ತಾ ಇದ್ದೀನಿ, ಇವರು ನೋಡ್ತಾ ಇಲ್ಲ ಅಲ್ಲ, ಕೇಳಿಸ್ಕೊಂತಾ ಇದ್ದೀನಿ. ನಾನು ಅಲ್ಲಿ ಬಂತು, ಅಲ್ಲಿ ಹೋಯ್ತು, ಅಲ್ಲಿ ತಾನೆ ಯಾವುದೋ ಒಂದು ಹುಳ ಹಾರಾಡ್ತಾ ಇದೆ, ಸೌಂಡ್ ಮಾಡ್ತಾ ಇದೆ. ಸೊ ನೋಡ್ತಾ ಇದ್ದೆ. ಓಕೆ, ಸೊ ಅದೇ ಏನು ಮಾಡ್ತಾ ಇಲ್ಲ. ಫೈನಲಿ ನಾನು ಹೇಳಿದ ಆನ್ಸರ್ ಏನೂ ಇಲ್ಲ, ಏನೋ ಮಾಡ್ತಾ ಇಲ್ಲ. ಮಾಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ ಇವಾಗ ಏನು ಮಾಡ್ತೀನಿ, ನನಗೆ ಗೊತ್ತಿಲ್ಲ, ಅದಕ್ಕೆ ಏನು ಮಾಡ್ತಿಲ್ಲ ಅಂತ ಹೇಳಿದೆ. ಹೌದಾ? ಮುಗಿತಾ?
ಅಂದರೆ ಮಾಡಬಾರ್ದು ಅಂತೇನಿಲ್ಲ ಸೀರಿಯಲ್ನ, ಈಗ ಸದ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀನಿ ಅಷ್ಟೇ ಆನ್ಸರ್. ಓಕೆ, ನಾವು ಡೈಲಾಗ್ ಹೇಳಿ ನಿಮ್ಮ ಸಿನಿಮಾದು ಯಾ ಅಂದರೆ ಲೈಕ್ ನಿಮ್ಮನ್ನೆಲ್ಲ ಯಾವುದಾದ್ರು ಯಾವುದು ನೆನಪಿಲ್ಲ. ಸಿನಿಮಾ ಡೈಲಾಗ್ ಹೇಳ್ಬೇಕಾ? ಅಂತ ಇವಾಗ ಏನಂದರೆ ಕೌಂಟರ್ಸ್ ಅಥವಾ ಒನ್ ಲೈನರ್ಸ್ ಆ ಥರ ಸಿನಿಮಾಸ್ ನಾನು ಅದು ಮಾಡಿಲ್ಲ. ಅಂದರೆ ಸಮಥಿಂಗ್ ಕಮರ್ಷಿಯಲ್ ಎಡ್ಜಸ್ ಇರುವಂಥ ಯಾವುದೋ ಸಿನಿಮಾಗಳು ಮಾಡಿಲ್ಲ. ಆದರೆ ನನ್ನೊಂದು ಸಿನಿಮಾ ಡೈಲಾಗ್ ಹೇಳ್ಬೋದು. ಹೇಳಿ ಖಂಡಿತ. ನೀವು ನೋಡೋಕೆ ಎಷ್ಟು ಚೆನ್ನಾಗಿದ್ದೀರಾ, ನೀವು ಯಾಕೆ ಮದುವೆ ಆಗಿಲ್ಲ? ನಂದಿನ್ನೂ ಮದುವೆ ಆಗೋ ಏಜ್ ಅಲ್ಲ. ಅದೇನಾದ್ರು ನಮ್ಮ ಸಿನಿಮಾ ಹೋಗಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಕೇಳಿ. ಅಲ್ಲ, ನೀವು ಸ್ಟೋರಿ ಹೇಳಿದ್ರೆ ನಮಗೆ ಖಂಡಿತ ಇಂಟ್ರೆಸ್ಟ್ ಇದೆ. ಸ್ಟೋರಿ ಅದೇನೆ, ಇಟ್ಸ್ ಲವ್ ಸ್ಟೋರಿ, ರಿಯಲ್ ಲೈಫ್ ಬೇಸ್ಡ್ ಕಾಂಟೆಂಟ್. ಸೊ ಸಿದ್ದು ಅವ್ರು ಆಲ್ಮೋಸ್ಟ್ ಲವ್ ಸ್ಟೋರಿ ಕಂಟೆಂಟ್ ಬಂದಿದ್ದೆ ಚೂಸ್ ಮಾಡ್ತೀರಾ, ಕಮರ್ಷಿಯಲ್ ಯಾಕೆ ಚೂಸ್ ಮಾಡಲ್ಲ ಬೇರೆ? ನಿಜ ಏನಂದ್ರೆ ನಂಗೆ ಯಾವುದು ಸಿನಿಮಾ ಆ ಥರದ್ದು ಕೇಳಿ ಲವ್ ಸಿನಿಮಾನೇ ತೊಗೊಂಬರ್ತಾರೆ ಅಥವಾ ಏನೋ ಕಾಂಟೆಂಟ್. ಈ ಬೇಸಿಕಲಿ ಲವ್ ಅನ್ನೋದಕ್ಕಿಂತ ಐ ಟೆಲ್ ಯು ಸಮಥಿಂಗ್, ತುಂಬ ಕಾಂಟೆಂಟ್ ಬೇಸ್ತಾ ಇರ್ತಾರೆ. ನನ್ನ ಸಿನಿಮಾದೊಳಗಿರುವಂಥ ಪಾತ್ರವಾಗಿ ಅವರು ಐ ಥಿಂಕ್ ಯೋಚನೆ ಮಾಡಿರ್ತಾರೆ ಹೊರತು ಇವಾಗ ಏನೋ ಕಮರ್ಷಿಯಲಿ ಡೈಲಾಗ್ ಹೇಳ್ಸೋಣ, ಫೈಟ್ ಮಾಡ್ಸೋಣ ಆ ಥರದ್ದು ಇದುವರೆಗೂ ನಂಗೆ ಬಂದಿಲ್ಲ. ಬಂದರೆ ಖಂಡಿತ ಮಾಡೋಣ. ಓಕೆ, ನೀವು ಹೇಳಿದ್ಮೇಲೆ ನನಗೊಂದು ಕ್ವಶನ್ ನೆನಪಾಯ್ತು. ಏನಂದರೆ ಸಿದ್ದು, ಈಗ ನಾನೊಂದು ಹೀರೋ ಆಗಬೇಕು, ನಾನೊಂದು ಹೀರೋಯಿನ್ ಆಗಬೇಕು ಅನ್ನೋ ಮಾತ್ರಕ್ಕೆ ಬಂದಿರೋ ಎಲ್ಲ ಓಲ್ಡ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದು ಓಕೆನಾ? ಇಲ್ಲ ಅಂತ ಹೇಳಿದರೆ ನಾನು ಚೂಸ್ ಮಾಡಿ ಅದು ನನಗೆ ಸೂಟ್ ಆಗುತ್ತೆ, ಈ ಥರ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್? ಐ ಥಿಂಕ್ ನಮ್ಮ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಇವಾಗ ಹೆಂಗಂದರೆ ನನಗೆ ಈಜು ಬರುತ್ತೆ, ಓಕೆ, ಬಾವಿಲಿ ಈಜಿ ಅಂದರೆ ಈಜ್ಬೋದು. ಈಜು ಬರ್ದೇನೆ ಬಾವಿಲಿ ಈಜು ಅಂದ ತಕ್ಷಣ ಈಜಕ್ಕೆ ಹೋದರೆ ಏನಾಗುತ್ತೆ, ಮುಳುಗ್ತೀವಿ. ಸೊ ಹಾಗಾಗಿ ಗೊತ್ತಿರೋ ಕೆಲಸನ ಓಕೆ ಐ ಆಮ್ ಗುಡ್ ಅಟ್ ದಿಸ್, ಲೆಟ್ ಮಿ ಡೂ ದಿಸ್ ಅಂತ ಹೋದರೆ ಬೆಟರ್. ಇಲ್ಲ ಎಲ್ಲನೂ ಬರುತ್ತೆ ಅಂದರೆ ಮಾಡಲಿ, ತಪ್ಪಿಲ್ಲ. ಬಟ್ ಅದು ಏನಾಗ್ತಿರುತ್ತೆ, ಸುಮ್ಮನೆ ಜಂಪ್ ಆಗ್ತಿರ್ತಾರೆ ಅಥವಾ ಅವರು ಯಾರನ್ನೋ ನೋಡಿ ಇನ್ಸ್ಪೈರ್ ಆಗಿ ಮಾಡ್ತಿರ್ತಾರೆ. ಅದನ್ನು ಬಿಟ್ಟು ಐ ಥಿಂಕ್ ವಿ ಹ್ಯಾವ್ ಟು ಫೈಟ್ ವಿತ್ ಅವರ್ ಸೆಲ್ಫ್. ನಮ್ಮ ಜೊತೆ ಕಾಂಪಿಟೇಷನ್ ಇರೋದ್ರೆ ನಮ್ಮ ಜೊತೆಗೆ. ಸೊ ನಾವೇನು ಬೆಟ್ರ್ ಮಾಡ್ಬೋದು, ನಾವೇನು ಜನಕ್ಕೆ ಯಾವ ಥರ ಎಂಟರ್ಟೈನ್ ಮಾಡ್ಬೋದು, ನಮ್ಮ ಒಂದು ಅದು ಏನು ಅದಿದ್ರೆ ಬೆಟ್ರ್. ಇದು ಅಂತ ನಿಮಗೆ ಟ್ರೋಲ್ ಆಗ್ತಾ ಇದೆ ಗೊತ್ತಾ ಈಗ? ಅದಕ್ಕೆ ಬರ್ತಿರೋದು ಇದು. ಇದು ಬಿಗ್ ಬಾಸ್ ರಕ್ಷಿತ್ ಅಂಡ್ ಡೈಲಾಗ್ ಎಲ್ಲ ಇಲ್ಲಿ ಬರ್ತಾ ಇದೆ. ಇಲ್ಲ ಅದು ಸಮ್ಟೈಮ್ಸ್ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ, ತಪ್ಪೇನಿದೆ ಹೇಳಿ, ಒಳ್ಳೆ ವಿಷಯದಿಂದ ಇನ್ಸ್ಪೈರ್ ಆಗ್ತೀವಲ್ವ. ಮೇಡಮ್ ನಿಮಗೆ ಯಾವ ಕ್ವಶನ್? ಸೇಮ್ ಕ್ವೆಶ್ಚನ್. ಅದೇ ಕಮರ್ಷಿಯಲ್ ಮಾಡ್ತೀರಾ ಮೂವೀಸ್? ಲೈಕ್ ನಾನು ಆ ಕ್ವಶನ್ ಕೇಳಿದ್ದಲ್ಲ, ನೀವು ಬೇರೆ ಕ್ವಶನ್ಗೆ ಆನ್ಸರ್ ಹೇಳಿದ್ದು. ಏನು ಹೇಳ್ಬೇಕಾಯ್ತು? ಈಗ ಒಂದು ಹೀರೋ ಆಗ್ತೀನಿ, ಹೀರೋಯಿನ್ ಆಗ್ತೀನಿ ಅನ್ನೋ ಕಾರಣಕ್ಕೆ ಹೇಳಿ ಹೀರೋ ಅಥವಾ ಹೀರೋಯಿನ್ ಆಗು, ಹೀರೋ ಮತ್ತು ಹೀರೋಯಿನ್ ಒಂದು ಸ್ಕ್ರಿಪ್ಟ್ ಒಂದು ಯಾವುದೋ ಒಂದು ಸ್ಕ್ರಿಪ್ಟ್ ಬಂತು, ನಾನೊಂದು ಹೀರೋಯಿನ್ ಆಗಬೇಕು, ಹೀರೋ ಆಗಬೇಕು ಅನ್ನೋ ಕಾರಣಕ್ಕೆ ಬರೋ ಓಲ್ಡ್ ಸ್ಕ್ರಿಪ್ಟು ಸೆಲೆಕ್ಟ್ ಮಾಡೋದು ಒಳ್ಳೇದಾ? ಇಲ್ಲಾಂದರೆ ಈ ಸ್ಕ್ರಿಪ್ಟ್ ನನಗೆ ಸೂಟ್ ಆಗುತ್ತೆ, ನಾನು ಮಾಡ್ಬೋದು ಅನ್ನೋ ಒಂದು ಸ್ಕ್ರಿಪ್ಟ್ ಚೂಸ್ ಮಾಡಿದರೆ ಒಳ್ಳೇದಾ ಅನ್ನೋದು? ಅಂದರೆ ನಂಗೆ ಅನ್ಸುತ್ತೆ ಇದು ಕಂಪ್ಲೀಟ್ ಅಂದರೆ ಆರ್ಟ್ ಫಾರ್ಮ್ ಯಾವುದೇ ಬಂದ್ರೂ ಒಂದು ಸಬ್ಜೆಕ್ಟಿವ್ ವಿಷಯ ಅಂತ ಅನಿಸುತ್ತೆ. ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತ ಅಂದರೆ ಲೈಕ್ ಸಿದ್ದು ಸೆಡ್, ನನಗೆ ಒಂದು ಫಾರ್ ಎಕ್ಸಾಂಪಲ್ ನನಗೆ ಯಾವುದೇ ಹೀರೋ ಆಗಲಿ ಹೀರೋಯಿನ್ ಆಗಲಿ ಬಿಫೋರ್ ದೇ ಕಮ್ ಇನ್ ಟು ಇಂಡಸ್ಟ್ರಿ ಒಂದೆರಡು ಸಿನಿಮಾ ಆದಮೇಲೆ ನನಗೊಂದು ಆಸೆ ಇರುತ್ತೆ, ನಾನು ಹೇಗೆ ಶೋಕೇಸ್ ಆಗಬೇಕು ಜನದ ಮುಂದೆ, ಹೇಗೆ ರಿಯಾಕ್ಟ್ ಮಾಡಬೇಕು, ಅಂದರೆ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಒಂದು ಆಸೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ರಕ್ಷಿತ್ ಶೆಟ್ಟಿ ಸರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಸರ್ ಇರ್ಬೋದು, ಅವ್ರಿಗೆ ಬಂದಿದೆ ಅವ್ರನ್ನ ಹೇಗೆ ಶೋಕೇಸ್ ಮಾಡಬೇಕು, ಯಾವ ಥರ ಸಿನಿಮಾಗಳು ಮಾಡಬೇಕು ಅವ್ರದ್ದು ಒಂದಿರುತ್ತೆ. ಅಥವಾ ಸುದೀಪ್ ಸರ್, ದರ್ಶನ್ ಸರ್, ಶಿವಣ್ಣ ಸರ್ ಅವ್ರು ಮಾಡೋ ಸಿನಿಮಾಗಳಿಗೆ ಅವ್ರದ್ದೇ ಆದ ಒಂದು ಫ್ಯಾನ್ ಬೇಸ್ ಇರುತ್ತೆ ಆಚೆಯಿಂದ. ಸೊ ನಮಗೆ ಅನಿಸುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ಅದೊಂದು ಕ್ಲಾರಿಟಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೀರೋಯಿನ್ ಆಗಿ ಕಂಟೆಂಟ್ ಸಿನಿಮಾ ಮಾಡಿ ತುಂಬ ಹಿಟ್ ಆಗಿರೋರು ಇದ್ದಾರೆ, ಆ್ಯಂಡ್ ನಾನು ಫುಲ್ ಕಮರ್ಷಿಯಲ್ ಮಾಡಿ ಫುಲ್ ಡಾನ್ಸ್ ಇದು ಮಾಡಿ ಹಿಟ್ ಆಗಿರೋರು ಇದ್ದಾರೆ. ಸೊ ಐ ಫೀಲ್ ಆ ಕ್ಲಾರಿಟಿ ಒಬ್ಬ ಆರ್ಟಿಸ್ಟಿಗೆ ಇದ್ದರೆ ಹಿ ಶುಡ್ ಗೋ ವಿತ್ ಹಿಸ್ ಇನ್ಸ್ಟಿಂಕ್ಟ್ ಅಂತ ನಂಗೆ ಅನಿಸುತ್ತೆ. ಅದೇ ನಂದು ಆಲ್ಮೋಸ್ಟ್ ಅಲ್ಲೇ ಇತ್ತು ಆನ್ಸರ್. ಟ್ರೂನು ಟ್ರೂನು ನಿಮಗೇನಾದರೂ ಟ್ರೂನು. ಓಕೆ, ಸಿದ್ದು ಅವ್ರಿಗೆ ಬಿಗ್ ಬಾಸಿಗೆ ಆಫರ್ ಬಂದಿರಲಿಲ್ವಾ ಅಂತ? ಆಫರ್ ಅಂದರೆ ಕೆಲವು ಮಾತುಕತೆಗಳು ಆಗ್ತವೆ, ಅದನ್ನ ಆಫರ್ ಅಂತ ನಾನು ಹೇಳೋಕ್ಕೋಗಲ್ಲ. ಯಾಕಂದರೆ ನಾವು ಇವಾಗ ನೀವೇ ಬೇಕು, ನೀವು ಬರಲೇಬೇಕು, ನೀವು ಇರಲೇಬೇಕು, ನೀವು ಇಲ್ಲದೆ ಶೋ ಆಗಲ್ಲ ಅಂತ ಆ ಥರ ಎಲ್ಲ ಆಫರ್ಸ್ ಎಲ್ಲ, ಆ ಥರ ಆಫರ್ ಅಂತ ಹೇಳೋದು ನನಗೆ ತಪ್ಪಾಗುತ್ತೆ. ಕೇಳಿದ್ದಾರೆ, ಆದರೆ ಬೇರೆ ಕೆಲಸಗಳಿರೋದ್ರಿಂದ ನಾನು ಅವಾಗ ಮಾಡೋಕ್ಕಾಗಲಿಲ್ಲ. ಹಾಗಾದರೆ ಆಫರ್ ಬಂದಿತ್ತು ಬಿಗ್ ಬಾಸ್ದು? ಅಂದರೆ ಏನು ಕೇಳ್ತಾ ಇದ್ದೀರಂದರೆ ಆವಾಗಲಿಂದನೂ ರಕ್ಷಿತ್ ಅಂತಾರ ಅದೇ ಇದೆ, ಆಮೇಲೆ ಲೈಕ್ ಇಲ್ಲ ಪಾಪ ಅವ್ರನ್ನೇನು ಒಬ್ಬ ಕಾಂಟೆಸ್ಟೆಂಟ್ ಇದ್ದಾರೆ. ಹಾಗಾದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಆಯಿತು. ಗ್ಲಿಮ್ಸ್ ನೋಡ್ತಾ ಇದ್ದೀನಿ, ಹಂಗೆಲ್ಲ ನೋಡೋಕ್ಕಾಗ್ತಿಲ್ಲ. ನಾನು ಸರಿಯಾಗಿ ನಮ್ಮ ಹೆಂಡತಿ ಮುಖನೇ ಕರೆಕ್ಟಾಗಿ ನೋಡೋಕ್ಕಾಗ್ತಿಲ್ಲ.
ವೆರಿ ಬ್ಯಾಡ್. ಕೇಳಿಸ್ಕೊಂಡು ಇದನ್ನ ಕಟ್ ಮಾಡಲ್ಲ. ಇಷ್ಟ ತನಕ ನೀವು ಹೇಳಿದ್ನ ಕಟ್ ಮಾಡ್ತೀವಿ, ಇದನ್ನ ಕಟ್ ಮಾಡಲ್ಲ. ನೀವೇನು ಕಟ್ ಮಾಡಿ ಹಾಕ್ತೀರಾ ಅಂತ ಹೇಳ್ತೀನಿ. ಇದನ್ನು ಬೇಕಾದ್ರೆ ಕಂಟೆಂಟ್ ಮಾಡ್ಕೊಳ್ಳಿ. ನಾನು ಹೆಂಡತಿ ಮುಖ ನೋಡೋಕ್ಕಾಗಲ್ಲ. ದಟ್ ಇಸ್ ದ ಕಾಂಟೆಂಟ್. ಟೈಮ್ ಇರಲ್ಲ, ಅದಕ್ಕೆ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿರೋದು. ಅಲ್ಲ, ಈಗ ಬಿಗ್ ಬಾಸಿಗೆ ಹೋಗಿದ್ರೆ ಯಾವ ಥರ ಕಂಟೆಂಟ್ ತೊಗೊಂಡು ಹೋಗ್ತಾ ಇದ್ರಿ, ಯಾವ ಥರ ಪ್ರಿಪೇರ್ ಆಗಿ ಹೋಗ್ತಾ ಇದ್ರಿ ಅಂತ? ಇಲ್ಲಾಂದ್ರೆ ರಕ್ಷಿತ್ ಅಂತಾರೆ ಏನಾದರೂ ಹೋಗ್ತಾ ಇದ್ರೆ ಏನು ಮಾತಾಡ್ದಲ್ಲ ಇದು ಇದು ಇದು? ಇಲ್ಲ ಪಾಪ, ಇಲ್ಲ ಅವ್ರು ನಾನು ಬ್ಲಾಗ್ಸ್ ಎಲ್ಲ ನೋಡಿದ್ದೀನಿ ಆಯ್ತಾ. ಏನಂದರೆ ಪಾಪ ಅವ್ರಿಗೆ ಲ್ಯಾಂಗ್ವೇಜ್ ಐ ಥಿಂಕ್ ಇಶ್ಯೂಸ್ ಇದೆ. ಅವ್ರು ತುಳು ಮಾತಾಡೋರು ಮದರ್ ಟಂಗ್, ಆ್ಯಂಡ್ ಮುಂಬೈಲಿ ಬೋರ್ನ್ ಬಾಟಪ್ ಅನ್ಸುತ್ತೆ. ಸೊ ಅದೇನಾಗುತ್ತೆ ಇವಾಗ ಲ್ಯಾಂಗ್ವೇಜ್ ಮೇಲೆ ಅಪಾರವಾದ ಪ್ರೀತಿ ಇರೋದಕ್ಕೆ ಅವ್ರು ಪ್ರಯತ್ನ ಪಡ್ತಿರ್ತಾರೆ. ಬರ್ತಿಲ್ದೇ ಇದ್ರೂ ಅದನ್ನು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದಿಟ್ಸ್ ವೆರಿ ಗುಡ್ ಥಿಂಗ್. ಅದರಲ್ಲಿ ಚಿಕ್ಕ ಪುಟ್ಟ ತಪ್ಪೇನಾಗಲ್ಲ. ಜೊತೆಲ್ಲ ಯಾರು ಇರ್ತಾರೆ ಅವರ ಸರಿ ಮಾಡಿದ್ರೆ ಸಾಕಾಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್? ಐಮ್ ಸೋ ಸಾರಿ, ಲೈಕ್ ನಾನು ಇವಾಗ ಸದ್ಯಕ್ಕೆ ನಾನು ಅಷ್ಟು ನೋಡ್ತಾ ಇಲ್ಲ, ಬಟ್ ನಾನು ಗ್ಲಿಮ್ಸ್ ನೋಡ್ತಾ ಇದ್ದೀನಿ. ಗಿಲಿ ನಟ ನನಗೆ ಪರಿಚಯ ಇದ್ದಾರೆ. ಇವ್ರಿಗೆ ಆ್ಯಕ್ಚುಲಿ ಕಾಕ್ರೋಚ್ ಸುದ್ದಿ ಅವರು ತುಂಬಾ ಆತ್ಮೀಯರು, ನನಗೂ ಕೂಡ ಪರಿಚಯ ಇದ್ದಾರೆ ಅವರು. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇದ್ದಾರೆ, ಬಟ್ ಏನಂದರೆ ನೋಡ್ತಾ ಇಲ್ಲ ಅಷ್ಟು. ಈಗ ನೀವು ಹೇಳಿದ್ರೆ ರಕ್ಷಿತ್ ಅಂತ ನಾನು ಒಂದು ಬ್ಲಾಗ್ ನೋಡಿದ್ದೀನಿ. ಯಾವುದು? ನಮ್ಮ ಅಮ್ಮ ಹೇಳಿದ್ದಾರೆ ಅದನ್ನು. ಹುಡುಗಿ ಚಂದ ಮಾತಾಡುತ್ತಲ್ಲ, ಎಂತೆಂತನೋ ಮಾತಾಡುತ್ತೆ ಅಂತ ಏನೋ ಹೇಳ್ತಿರ್ತಾರೆ. ಸೊ ಲೈಕ್ ದ್ಯಾಟ್. ಯಾವ ವಿಡಿಯೋಸ್ ನೋಡಿದ್ರೆ ಅವ್ರದ್ದು? ಕುಕಿಂಗ್ ಬ್ಲಾಗ್ಸ್ ನೋಡಿದ್ದೀನಿ. ಅದೇ ಯಾವ ಕುಕಿಂಗ್? ಜಾಸ್ತಿ ಅವ್ರು ಫಿಶ್ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ವೆರೈಟಿ ಫಿಶ್ ಮಾಡಿ. ನಾನು ವೆಜಿಟೇರಿಯನು, ಸೊ ಅವ್ರು ಯಾವುದೋ ಒಂದು ನಾನ್ ವೆಜ್ ಮಾಡ್ತಾ ಇದ್ದಾರೆ, ಅದನ್ನು ನೋಡಿದೆ. ಅದೇ ಏನು ನಾನ್ ವೆಜ್? ಅದು ಗೊತ್ತಿಲ್ಲ. ಅವ್ರು ಹೆಂಗೆ ಮಾತಾಡ್ತಾರೆ? 1-2 ಮಿನಿಟ್ಸ್ ಮಾಡ್ತಾನೆ ನೋಡೋಣ. ಏನು ಇಲ್ಲ, ಅಷ್ಟು ಬರಲ್ಲ ನನಗೆ. ಲೈಕ್ ಈಗಷ್ಟೇ ಹೇಳಿದ್ರಲ್ಲ ಎಂತ ಅದು ಇದು ಒಂದೇ. ರಕ್ಷಿತ್ ಅವ್ರಿಗೆ ಕ್ಷಮಿಸಿ, ನಾನು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಇರಲಿಲ್ಲ. ಈಗ ನಾವು ರಕ್ಷಿತ್ ಅವರೇ ದಯವಿಟ್ಟು ಲವ್ ಯು ಮುದ್ದು ಸಿನಿಮಾ ನೋಡಿ. ಲೈಕ್ ಅದಲ್ಲ, ರಕ್ಷಿತ್ ಅವ್ರನ್ನ ಲೈಕ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಬಂದಿರುತ್ತೆ ಇಡೀ ಓಲ್ ಇಂಟರ್ವ್ಯೂ. ಅದೇ ಸೇಮ್ ಆನ್ಸರ್. ಆಮೇಲೆ ರಕ್ಷಿತ ಈಗ ರೀಸೆಂಟಾಗಿ ಸುದೀಪ್ ಸರ್ ಜೊತೆ ಮಾತಾಡಬೇಕಾದ್ರೆ ಲೈಕ್ ಒಂಥರ ಏನೋ ಮಾತಾಡ್ತಾ ಇರ್ತಾರೆ, ಮುಂದಕ್ಕೆ ಅವ್ರಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಸೊ ಡ್ರಾಪ್ ಔಟ್ ಆದ್ರು ಸೇಮ್ ಇವ್ರು ಆದ್ರೆ. ಅದಕ್ಕೆ ನಾನು ಕೇಳಿದೆ ರಕ್ಷಿತನ ಏನಾದರೂ ನೋಡ್ತಾ ಇದ್ರ ಅಂತ. ಈಗ ಮಾತಾಡ್ಬೇಕು. ನಾನು ಆ್ಯಕ್ಚುಲಿ ಹಂಗೆ ಸ್ವಲ್ಪ ಮಾತಾಡ್ತೀನಿ. ಮೇ ಬಿ ಅದು ಕೋಇನ್ಸೈಡ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ರೇಷ್ಮೆ ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ. ಕರೆಕ್ಟಾಗಿ ಮಾತಾಡ್ತೀನಾ? ಇವತ್ತೇ ಬರ್ತಾರೆ. ನಂಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಅಂದರೆ ನೀವು ಅವರು ಬರವಣಿಗೆಲಿ ಇರ್ತಾರೆ, ಹಾಗಾಗಿ ಅವ್ರಿಗೆ ಈಗ ಕೂತಲ್ಲೂ ಬರವಣಿಗೆನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ. I'm supporting you. I know. ಬೇರೆಯವ್ರನ್ನ ತರ್ತಿಲ್ಲ ಅಂತ. ಯಾವ್ದನ್ನ? ಅಂದ್ರೆ ಬೇರೆಯವ್ರ ಇನ್ಫ್ಲೂಯೆನ್ಸ್ ಆಗಿ ಆಗಿಲ್ಲ. ಅದು ನಿಜ. ಅದು ಇವರು ರೈಟ್ 100% ರೈಟ್ ಇದ್ದಾರೆ. ಎಸ್ ನಾನು 200%. ಸೂಪರ್. ಸೇಮ್ ರಕ್ಷಿತಾ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಲೈಕ್ ಅಲ್ಲಿ ಬಂದು ನಾನು ಇದೇನು ರಕ್ಷಿತಾ ಲೈಕ್ ನಾನು ಬಿಗ್ ಬಾಸ್ ನೋಡೋದು ಫೀಲ್ ಆಗ್ತಾ ಇದೆ ಅಲ್ಲ ಅಂತ ಹೇಳಿದ್ರು. ಇನ್ನೊಂದು ವಿಚಾರ ಏನಂದರೆ ಬಿಗ್ ಬಾಸಿಗೆ ವೈಟ್ ಕಾರ್ಡ್ ಎಂಟ್ರಿ ತೊಗೊತಾರೆ. ರಕ್ಷಿತನಿಗೆ ಸ್ವಲ್ಪ ಯಾರಾದರೂ ಜೋಡಿ ಬೇಕಂತ ಹೇಳಿದ್ರೆ ಸಿದ್ದು ಅವ್ರನ್ನ ಟ್ರೈ ಮಾಡ್ಬೋದು. ಅಪ್ರೋಚ್ ಬಂದಿತ್ತಂತೆ, ಬಟ್ ಅವ್ರು ಹೋಗಕ್ಕೆ ರೆಡಿ ಇರಲಿಲ್ಲ. ಸಿದ್ದು ಅವರೇ ವೈಟ್ ಕಾರ್ಡ್ ಎಂಟ್ರಿ ಬಂದರು. ಕೆಲಸಗಳಿದ್ದಾವೆ, ಹಾಗಾಗಿ ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಎಲ್ಲ ನೋ ಆಫೆನ್ಸ್. ನೀವು ಹೇಳಿ, ನಿಮಗೆ ಬಿಗ್ ಬಾಸ್ ಆಫರ್ ಬಂದರೆ ಏನು ಹೋಗ್ತೀರಾ? ಬಿಗ್ ಬಾಸ್ ಆಫರ್ ಬಂದಿಲ್ಲ, ಬಂದರೆ ನೋಡೋಣ. ಓಕೆ. ನಿಮಗೆ ಇವಾಗ ಲವ್ ಯು ಮುದ್ದು ಸಿನಿಮಾ ನೋಡೋಕೆ ಆಫರ್ ಕೊಟ್ಟರೆ ಏನು ಮಾಡ್ತೀರಾ? ಖಂಡಿತ ಹೋಗಿ ನೋಡ್ತೀನಿ. 7ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಬನ್ನಿ ವೀಕ್ಷಕರೇ, ನೋಡಿ ಸಿನಿಮಾನ. ಹರಿಸಿ ಹಾರೈಸಿ. ಮೇಡಮ್, ಲವ್ ಯು ಮುದ್ದು ಸಿನಿಮಾದ ಬಗ್ಗೆ ಫೈನಲ್ ಆಗಿ ಏನು ಹೇಳ್ತೀರಾ ಅನ್ನೋದು? ನವೆಂಬರ್ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ನೆಕ್ಸ್ಟ್ OTTಗೆ ಬಂದಾಗ ಟಿವಿಗೆ ಬಂದಾಗ ನೋಡೋಣ ಅಂತ ವೆಯ್ಟ್ ಮಾಡಬೇಡಿ. ಇದೊಂದು ಸಿನಿಮಾ ಮೇ ಬಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಆಲ್ರೆಡಿ ಒಂದು ಸಿನಿಮಾ ದೊಡ್ಡ ಥಿಯೇಟರ್ಲ್ಲ ಬಂದಿದೆ ನಿಮ್ಮ ಸಿನಿಮಾ. ಸೊ ಈಗ ಲವ್ ಯು ಮುದ್ದು ಅಂತ ಸಿನಿಮಾ 2ನೇ ಸಿನಿಮಾ ಬರ್ತಾ ಇರೋದು, ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದು? ತುಂಬ ಎಕ್ಸೈಟ್ ಆಗಿದೆ. ಅದೇ ಆ ಸಿನಿಮಾದಲ್ಲಿ ನಂದು ತುಂಬ ಚಿಕ್ಕ ಪಾತ್ರ ಆಯಿತು, ಬಟ್ ಇದು ಥ್ರೂ ಔಟ್ ದ ಲೆಂತ್ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಭಯ ಏನಾದರೂ ಇದೆಯಾ? ಬಟರ್ಫ್ಲೈ ಆಡ್ತಾ ಇದೆಯಾ ಅನ್ನೋದು? ಅಯ್ಯೋ, ಬಟರ್ಫ್ಲೈಸ್ ಎಲ್ಲ ಡೈನೋಸರಸ್ ಆಗಿಬಿಟ್ಟಿದೆ, ಹಾರಿ ದೊಡ್ಡದಾಗ್ಬಿಟ್ಟಿದೆ. ಸೊ ಭಯ ಅಂದರೆ ಅದೇನು ಹೇಳ್ತಾರೆ, ಒಂದು ಖುಷಿ ಇದೆ. ಜನ ಬಂದು ನೋಡಬೇಕು ಅನ್ನೋದು ಒಂದು ಖುಷಿ ಇದೆ ಅಷ್ಟೇ, ಭಯ ಅಲ್ಲ. ಓಕೆ, ನೀವೀಗ ಇಬ್ಬರು ಒಂದು ಹೀರೋಯಿನ್ ಮತ್ತು ಹೀರೋ ಅನ್ನೋ ಒಂದು ಕಾಂಪ್ಲಿಮೆಂಟ್ ಖಂಡಿತ ಇಬ್ಬರಿಗೂ ಇರುತ್ತೆ. ಈಗ ನಿಮಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, FB ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇದರಲ್ಲಿ ಯಾರಾದರೂ ನಿಮ್ಮ ಫ್ಯಾನ್ಸ್ಗಳು ನಿಮಗೇನಾದರೂ ಲೈಕ್ ನಿಮಗೆ ನೆನ್ಪಿಟ್ಕೊಳ್ಳೋ ಥರ ಯಾವುದಾದ್ರೂ ಮೆಸೇಜ್ ಏನಾದರೂ ಇದೆಯಾ ಅನ್ನೋದು? ಸಿದ್ದು ಅವ್ರಿಗೆ ಯಾರಾದರೂ ಹುಡುಗಿಯವ್ರು ಮೆಸೇಜ್ ಮಾಡಿರ್ತಾರಲ್ಲ, ಹಾಯ್ ಸರ್ ನಾನು ನಿಮ್ಮ ಫ್ಯಾನ್, ಮೆಸೇಜ್ ರಿಪ್ಲೈ ಮಾಡಿ, ಲೈಕ್ ಈ ಥರ ಟಾರ್ಚರ್ ಮಾಡಿದವರು ಅಥವಾ ಫನ್ನಿ ಇನ್ಸಿಡೆಂಟ್ ಯಾವುದಾದ್ರೂ ಇದೆಯಾ ಅನ್ನೋದು? ಇದೆ. ನನಗೆ ಆ್ಯಕ್ಚುಲಿ ಅದನ್ನು ಇವ್ರ ಹತ್ರ ಹೇಳಿದ್ದೆ ನಾನು.
ರಂಗಿತರಂಗ ಮಾಡಿದಾಗ ನನಗೊಬ್ಬರು ಫ್ಯಾನ್ ಮೆಸೇಜ್ ಮಾಡಿದರು, ಸಖತ್ತಾಗಿ ಮಾಡ್ತೀರಾ ಹಾಗೆ ಅಂತ, ನೀವು ಕನ್ನಡದ ನೆಕ್ಸ್ಟ್ ಸಾಧು ಕೋಕಿಲ ಆಗ್ತೀರಾ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿದರು. ಬಿಕಾಸ್ ಆಫ್ ಮೈ ದ ಕ್ಯಾರೆಕ್ಟರ್ ಅಥವಾ ಕಾಮಿಡಿಯನ್ ಆಗಿ ನಾನು ಮಾಡಿದ್ದೆ ಸಿನಿಮಾದಲ್ಲಿ. ಬಟ್ ಐ ಟುಕ್ ಇಟ್ ವೆರಿ ಪಾಸಿಟಿವ್. ಯಾಕಂದರೆ ನನಗೆ ಇನಿಷಿಯಲಿ ಬರ್ತಿದ್ದೆಲ್ಲ ಕಾಮಿಡಿಯನ್ಸೇ. ನಾನು ಸೀರಿಯಲಲ್ಲೂ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ, ಸಿನಿಮಾದಲ್ಲಿ ಇನಿಷಿಯಲಿ ಸೈಡ್ ಕಿಕ್ಸ್ ಮಾಡ್ತಾಯಿದ್ದೆ. ಸೊ ಏನೇ ಕೊಟ್ಟರು ಅದು ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಯಾವಾಗಲಿರುತ್ತೆ. ಸೊ ಆ ಥರದ್ದು ಅಂದರೆ ನನಗೆ ಯಾರೂ ಆ ಥರದ್ದು ಕಾಂಪ್ಲಿಮೆಂಟ್ ಯಾರು ಕೊಟ್ಟಿರಲಿಲ್ಲ. ಆ ಥರದ್ದು ಅಂದರೆ ಅದೊಂದು ನೆನಪಿದೆ. ಬೇರೆ ಅಂದರೆ ಯೂಶ್ವಲಿ ಬರುತ್ತೆ, ಹಾಯ್ ಸರ್ ನಿಮ್ಮ ಫ್ಯಾನ್ ಅಂತ ಬರುತ್ತೆ, ಅಥವಾ ನಿಮ್ಮದೊಂದು ಕಾಂಟೆಂಟ್ ಇಷ್ಟು ಚೆನ್ನಾಗಿತ್ತು ಅಂತ ಬರುತ್ತೆ. ಅದು ಬಿಟ್ಟು ಒಂದಿಷ್ಟು ವಿಷಯಗಳು ಹೇಳೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದು ಪ್ರಿಯ ಅವ್ರಿಗೆ ಟೆಲಿಕಾಸ್ಟ್ ಮಾಡಲ್ಲ ಹೇಳಿ, ಪರವಾಗಿಲ್ಲ. ಅಯ್ಯೋ ಇಟ್ಸ್ ಓಕೆ, ನನ್ನ ಪಾಸ್ವರ್ಡ್ ಎಲ್ಲ ಗೊತ್ತು ಅವ್ಳಿಗೆ. ಅಲ್ಲ ಲೈಕ್ ಅದೇ ಆ ಥರ ಯಾರು ಹುಡುಗಿರ್ಗಳು ಇಟ್ಕೊಂಡಿರೋದಿಲ್ವಾ? ಅಂದರೆ ಇದ್ರು ಈಗಿಲ್ಲ. ಇಲ್ಲ ಮೇಡಮ್, ನಿಮ್ಮ ಕಾಂಟ್ಯಾಕ್ಟ್ ಎಲ್ಲ ಟು ಟಾಕ್ ಅಬೌಟ್ ಒನ್ ಫ್ಯಾನ್. ಅವರು ಆ್ಯಕ್ಚುಲಿ ಊಟಿಲಿರೋದು. ಅವರು ಅಂದರೆ ಆಲ್ಮೋಸ್ಟ್ ಒಂದು 6 years ಆ ಪಾರು ಧಾರಾವಾಹಿ ನೋಡಿದ್ದಾರೆ. ಅವ್ರ ಹೆಸರು ಶಾಂಭವಿ ಅಂತ. ನಾನು ಅವ್ರನ್ನ ಪುಟ್ಟ ತಂಗಿ ಅಂತಲೇ ಕರೆಯೋದು. ಅವ್ರ ಊರಿಂದ ಬೆಂಗಳೂರಿಗೆ ಬಂದು ನನ್ನ ಮೀಟ್ ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಮನೆಗೆ ಬರ್ತಾರೆ, ನನ್ನ ಬರ್ತ್ಡೇ ಗಿಫ್ಟ್ಸ್ ಕಳಿಸ್ತಾರೆ. ಆಮೇಲೆ ಇವಾಗ US ಅಲ್ಲಿದ್ದಾರೆ. ಶಿ ಈಸ್ ಲರ್ನಿಂಗ್ ಅವರ್ ಏನಂತಾರೆ ಅದಕ್ಕೆ, ಫ್ಲೈಟ್ ಟ್ರೈನ್ ಏನಂತಾರೆ, ಫ್ಲೈಟ್ನ ವಾಟ್ ಯು ಸೇ ದಟ್, ಶಿ ಈಸ್ ಬಿಕಮಿಂಗ್ ಅ ಪೈಲಟ್. ಫ್ಲೈಟ್ ಟ್ರೈನಿಂಗ್ ಮಾಡ್ತಾರಲ್ಲ, ಹಾರಿಸುವಂಥ ಟ್ರೈನಿಂಗ್, ಅದೇನಂತಾರೆ, ಓಕೆ ಅದನ್ನು ಕಲಿತಾ ಇದ್ದಾರೆ ಅವರು. ಇದನ್ನು ಪುಟಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಹೇಳಕ್ಕೆ ಬರ್ತಾಯಿಲ್ಲ. ಟ್ರೈನಿಂಗಲ್ಲಿದ್ದಾರೆ. ಬಟ್ ಎವ್ರಿ ಡೇ ಒಂದು ಮೆಸೇಜ್ ಇರುತ್ತೆ. ನನ್ನ ಬರ್ಡೇಗೆ ಮೆಸೇಜಸ್ ಇರುತ್ತೆ. ನನ್ನ ಪ್ರತಿಯೊಂದು ಪ್ರಾಜೆಕ್ಟ್ಸ್ ನೋಡಿದ್ದಾರೆ. ಸೊ ಈ ಥರ ಒಂದು ಅನ್ಕಂಡೀಷನಲ್ ಲವ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಾಕಷ್ಟು ಜನ ಮೆಸೇಜ್ ಮಾಡಿರ್ತಾರೆ, ಯಾವುದೋ ಒಂದು ಕೆಲಸ ನೋಡಿ ಖಂಡಿತ ಮಾಡಿರ್ತಾರೆ. ಸೊ ಅದ್ರಲ್ಲಿ ಪ್ರೀತಿ ಮೆಸೇಜ್ಗಳು ತುಂಬ ಇದೆ, ಅಂದರೆ ಪ್ರೀತಿ ಕೊಟ್ಟಿರುವಂಥ ಮೆಸೇಜಸ್. ಈಗ ಎಲ್ಲರೂ ಸಾಮಾನ್ಯವಾಗಿ ಥಿಂಕ್ ಮಾಡ್ತಾರೆ ಏನಂತ ಹೇಳಿದ್ರೆ, ಸಾರಿ ನೀವು ಒಂದು ಕ್ವಶನ್ ಕೇಳಿದ್ರೆ ನಾನು 3 ಆನ್ಸರ್, ಅದು ಡಬ್ಬ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇಂಟರ್ವ್ಯೂ ಡಬ್ಬ ಥರ ಆಗಿದೆ ಅಲ್ವಾ? ಇಟ್ಸ್ ಓಕೆ, ಪರವಾಗಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಸಿನಿಮಾಕ್ಕೆ ಅಥವಾ ಸೀರಿಯಲ್ಗೆ ಈ ಥರ ಸಾಕಷ್ಟು ಎಂಟ್ರಿ ಕೊಡ್ಬೇಕಾದ್ರೆ ಸಾಕಷ್ಟು ಆರ್ಟಿಸ್ಟ್ಗಳಿಗೆ ಭಯ ಅನ್ನೋದಿರುತ್ತೆ. ಏನಂತ ಹೇಳಿದ್ರೆ, ಈಗ ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಕಾಂತಾರ ಬಂತು, ದೊಡ್ಡ ಪ್ಯಾನ್ ಇಂಡಿಯಾಗಳ ಸಿನಿಮಾನೇ ಆಗ್ತಾ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ನಿಮ್ದೊಂದು ಲವ್ ಯು ಮುದ್ದು ಅನ್ನೋ ಒಂದು ಟೈಟಲ್ ಇಟ್ಕೊಂಡ್ ಬರ್ತಾ ಇದ್ರೆ ಏನಾದರೂ ಭಯ ಅನ್ನೋದೇನಾದರೂ ಇದೆಯಾ ಅನ್ನೋದು ನಿಮ್ಗೆ ಅನಿಸ್ತಾ ಇದೆ? ಈ ಥರ ಇಂಟರ್ವ್ಯೂಲಿ ಈ ಥರ ಎಲ್ಲ ಮಾತಾಡ್ತೀವಿ ನಾವು, ಭಯ ಇದೆ ಅಂತ? ಈ ಪ್ರಶ್ನೆ ನನಗಲ್ಲ ಅಂತ ನಿಮ್ಗೆ, ಹಂಗೆ ನೀವು ಮಾತಾಡಿ. ಇಬ್ಬರಿಗೂ ಅಲ್ಲ, ನನ್ನೆಲ್ಲ ಪ್ರಶ್ನೆ ನಿಮಗೆ ಪಾಸ್ ಮಾಡಿದರೆ ಇದು ನಿಮಗೂ ಅನಿಸುತ್ತೆ? ಇಲ್ಲಪ್ಪ, ನಾನು ನಿಮ್ಗೆ ಎಷ್ಟೊಂದು ಆನ್ಸರ್ ಹೇಳಿದ್ದೀನಿ. ಕಟ್ ಮಾಡಿ ಆಗ್ತೀನಲ್ಲಿ ಎಷ್ಟು ಆನ್ಸರ್ ಹೇಳಿದಾರೆ? 1 2 ಯಾ ಅದೇ ನನ್ನ ಬಿಕಾಸ್ ನೀವು ಹೇಳಿದ್ರಿ ಕಾಂತಾರ ಸಿನಿಮಾ ಬಂದಿದೆ ಅಂತ. ರಿಷಬ್ ಸರು ಫಸ್ಟೇ ಕಾಂತಾರ ಮಾಡಲಿಲ್ಲ, ಕಿರಿಕ್ ಪಾಟಿ ಮಾಡಿದ್ದಾರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ದಾರೆ, ಆಮೇಲೆ ಕಾಂತಾರ ಮಾಡಿರೋದು. ಸೊ ನಾವು ಗಾಡಿ ಓಡಿಸೋ ಕಲಿಬೇಕಾದ್ರೂ ಫಸ್ಟ್ ಸೈಕಲ್ ಕಲಿತೀವಿ, ಆಮೇಲೆ ಬೈಕ್ ಕಲಿತೀವಿ, ಆಮೇಲೆ ಸೊ ಇವಾಗ ನನ್ನ ಹತ್ರ ಕಾರ್ ಇದೆ, ನಿಮ್ಮ ಹತ್ರ ಬೈಕ್ ಇದೆ, ಇಬ್ಬರು ಇಲ್ಲಿಗೆ ಬರಬೇಕು. ಸೊ ನಾನು ಕಾರಲ್ಲಿ ಬರ್ತಿದ್ದೀನಿ ಅಂತ ನೀವು ಬೈಕಲ್ಲಿ ಬರ್ತಿರೋರು ಇಲ್ಲ ನಾನು ಬೈಕಲ್ಲಿ ಹೋಗಲ್ಲ ಅಂತ ನಿಲ್ಲಕ್ಕಾಗಲ್ಲ. ಸೊ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಸಪ್ರೇಟ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಭಯ, ನಾನು ಅದೇ ಹೇಳ್ದಂಗೆ ಒಂದು ಟೆನ್ಷನ್ನು, ಒಂಥರ ಅದಕ್ಕೆ ಎಕ್ಸಾಕ್ಟ್ ವರ್ಡ್ ಕೊಡೋಕೆ ಬರ್ತಿಲ್ಲ ನನಗೆ. ಅಂದರೆ ತಳಮಳ ಇರುತ್ತೆ, ಹೆಂಗಾಗುತ್ತೆ, ಹಾಂ ಅದಿರುತ್ತೆ, ಹೆಂಗಾಗುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಆ ಫೀಲಿಂಗ್ ಖಂಡಿತ ಇದೆ. ಬಟ್ ಭಯ ಅಂದರೆ ದೊಡ್ಡ ಸಿನಿಮಾಗಳು ನಾವು ಗೊತ್ತಿಲ್ಲ, ಯಾವ್ದು ಬೇಕಾದ್ರೂ ದೊಡ್ಡ ಸಿನಿಮಾ ಆಗ್ಬೋದು. ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋ ಅವ್ರು ಸ್ಟಾರ್ಟ್ ಮಾಡಿದಾಗ ಮೇ ಬಿ ಅವ್ರಿಗೆ ಗೊತ್ತಿರಲಿಲ್ಲ ಹೆಂಗೆ ಅಂತ. ಸೊ ಆ ಹೋಪಲ್ಲೇ ಇರಬೇಕು ನಾವು ಅನ್ನೋದಂತೂ ನಿಜ. ಹೌದು. ಇಲ್ಲ ಕೇಳಲೇ ಇಲ್ವಲ್ಲ ನೀವು, ನಂಗೆ ಬೇರೆ ಥರ ಕ್ವಶನ್ ಕೇಳ್ತೀರಾ ಅನ್ಕೊಂಡೆ. ನಾನು ನಿಮಗೆ ಕೇಳಿ ಅವ್ರ ಕ್ವಶನ್ ಪಾಸ್ ಮಾಡಿರೋದು. ಐ ಥಾಟ್ ಇಟ್ ವಾಸ್ ಹರ್. ಅದಕ್ಕೆ ನಾನು ಸೇಮ್ ಆನ್ಸರ್ ಕೇಳಿದೆ. ಹಿಂಗೆ ಬಂದರೆ ಹಿಂಗೆ ಅಲ್ಲ, ಕ್ವೆಶನ್ ಇನ್ನೊಂದು ಸತಿ ಕೇಳಿ ಅಂತ. ಕ್ವಶನ್ ಇನ್ನೊಂದ್ಸಲ ಬೇಕಂತನಾ? ನನಗೆ ಅದೇ ಕ್ವಶನ್ ಅಂತ ಕೇಳಿದೆ. ಹಾಂ, ಸೇಮ್ ಕ್ವಶನ್. ಅಂದರೆ ಆಲ್ಮೋಸ್ಟ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಕರೆಕ್ಟ್ ಪಾಯಿಂಟ್ಸ್ ಹೇಳ್ತಾರೆ. ನಾನು ಅದ್ರ ಮೇಲೆ ಕೋತಿ ಥರ ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ರೈಟ್ ಪಾಯಿಂಟ್ ಅದು. ಅವ್ರು ಹೇಳೋದೊಂದು ಏನು ಪಾಯಿಂಟ್ ಅಂದರೆ ಲೈಕ್ ಹೋಪ್ ಇಟ್ಕೋಬೇಕು ನಾವು, ಇದು ದೊಡ್ಡದಾಗುತ್ತೆ ಅಂತ. ಬಟ್ ಆದರೆ ಓಕೆ, ಇವಾಗ ನಾವು ಯೋಚನೆ ಮಾಡ್ತಿರೋಂಥ ಯೋಚನೆ ಮೇಲೇ ನಿಂತಿರೋದು. ಇವಾಗ ಅದು ರೂಟೆಡ್ ಆಗಿದ್ದರೆ, ನಮ್ಮ ನೆಲದ್ದಾಗಿತ್ತು ಅಂದರೆ ಜನ ನೋಡೋಕೆ ಇಷ್ಟಪಡ್ತಾರೆ. ಇವಾಗ ನಾವು ಸಮಥಿಂಗ್ ಲೈಕ್ ಇವಾಗ ಬೇರೆ ರಾಜ್ಯದಲ್ಲಿ ಮಾಡ್ತಿರೋಂಥ ಸಿನಿಮಾಗಳನ್ನೇ ಮತ್ತೆ ಇಲ್ಲಿ ಮಾಡ್ತಿದ್ರೆ, ಅಥವಾ ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ ನೋಡ್ಕೊಂಡು ಇಲ್ಲಿ ಇನ್ಫ್ಲೂಯೆನ್ಸ್ ಆದ್ವಿ ಅಂತ ಹೇಳಿದ್ರೆ ಅದನ್ನು ಯಾಕಾದರೂ ಇಷ್ಟಪಡ್ತಾರೆ ನೋಡೋಕ್ಕೆ. ಎಕ್ಸಾಂಪಲ್ ತಿಥಿನ ಎಲ್ಲರೂ ನೋಡಿದ್ದಾರೆ, ಅಂದರೆ ನೋಡಿ ಎಲ್ಲರೂ ಅಟ್ಲೀಸ್ಟ್ ತುಂಬ ಜನ ನೋಡಿದ್ದಾರೆ. ಅದು ನಮ್ಮ ರೂಟೆಡ್ ಕತೆ ಆಗಿದೆ. ಸೊ ಐ ಥಿಂಕ್ ನಮ್ಮ ರೂಟ್ಸಲ್ಲಿರುವಂಥ ಕತೆಗಳಿಗೆ
ಒಂದು ಬೆಲೆ ಇದೆ. ಅದು ಹೊರಗಡೆ ಹೋದಾಗೂ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಲೈಕ್ ಎಕ್ಸಾಂಪಲ್ ಕಾಂತಾರ. ಸೊ ಆ ಥರ ರೂಟೆಡ್ ಕಥೆಗಳು ಮಾಡಿದ್ರೆ ಐ ಥಿಂಕ್ ಇಡೀ ಜಗತ್ತು ನೋಡುತ್ತೆ. ಲೈಕ್ ನಾವು ಹೇಗೆ ಬೇರೆ ಭಾಷೆಯ ಚಿತ್ರಗಳನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಅದೇ ರೀತಿ ಅವರು ಕೂಡ ನೋಡ್ತಾರೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ಓಡ್ಬೋದಾ? ಇಷ್ಟೊಂದು ಮಾತಾಡ್ತೀವಿ, ಇಷ್ಟು ಇನ್ನೂ ಮತ್ತೆ ಕ್ವಶನ್ ಕೇಳ್ಬೇಕಂದ್ರೆ ನನ್ಗೆ ಕೇಳಾಗಲ್ಲ ಅಂತ ನೀವು. ಸಾರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಲವ್ ಯು ಮುದ್ದು ಸಿನಿಮಾದ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ. ದೀಪಾವಳಿಯಲ್ಲಿ ನಿಮ್ಮ ಒಂದು ಸಿಹಿ ತಿಂದು ದೀಪಾವಳಿ ಚೆನ್ನಾಗಾಗಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದು ಆ್ಯಂಡ್ ರೇಷ್ಮನ್. ನಾವೇನಾರ ಹೇಳ್ಬೋದಾ? ಖಂಡಿತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮಗೆ ಥ್ಯಾಂಕ್ಸ್ ನಾವು ಹೇಳಬೇಕು, ನೀವು ನಮಗೆ ಥ್ಯಾಂಕ್ಸ್ ಹೇಳಬಾರ್ದು. ಯಾಕಂದರೆ ಒಂದು ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ಅದಕ್ಕೇನು ಬೇರೆ ರೀತಿಯ ಯೋಚನೆ ಮಾಡದೆ ನಮ್ಮ ಸಿನಿಮಾ ಪ್ರಮೋಟ್ ಮಾಡೋಣ ಅಥವಾ ಸಿನಿಮಾ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ, ಒಂದಿಷ್ಟು ಫನ್ ಎಲಿಮೆಂಟ್ಸ್. ಓಕೆ, ಏನು ನಾವು ಮಾತಾಡುವಂಥ ಇಂಟರ್ವ್ಯೂಲ್ ಏನಾದರೂ ಜನಕ್ಕೆ ತಲುಪ್ಬೋದು. ಮೇ ಬಿ ನಾವು ತರಲೆ ಮಾಡಿ ತಲುಪ್ಬೋದು ಅಥವಾ ನಾವು ತಪ್ಪು ಮಾತಾಡೋರು ತಲುಪ್ಬೋದು. ಆದರೆ ಒಂದು ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಕರೆಸ್ಕೊಂಡ್ರು ಅಂತ ನಿಮಗೆ ಸೀರಿಯಸ್ಲಿ ನಮ್ಮ ತಂಡದ ಕಡೆಯಿಂದ ಹೃದಯಪೂರ್ವಕವಾದ ವಂದನೆಗಳು. ಇದೇ ರೀತಿ ಬಡಿಂಗ್ ಆ್ಯಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ರಿ. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ಒಂದು ವಿಷಯ ಏನಂತ ಹೇಳಿದ್ರೆ, ನವೆಂಬರ್ 7ನೇ ತಾರೀಕು ಲವ್ ಯು ಮುದ್ದು ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ಬಂದು ಈ ಸಿನಿಮಾನ ನೋಡಿ ಹರಸಿ ಹಾರೈಸಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ, ನೋಡಿ ಸಿನಿಮಾನ. ಇಷ್ಟ ಆದರೆ ನಿಮ್ಮ ಸ್ನೇಹಿತರನ್ನ ಕರೆತನ್ನಿ. ಆ್ಯಂಡ್ ಒಂದು ಮೇಜರಾಗಿ ಒಂದು ಅನೌನ್ಸ್ಮೆಂಟ್ ಇದೆ. ಯಾರು ಕಪಲ್ಸ್ ಇದ್ದೀರಲ್ಲ, ಪ್ಲೀಸ್ ಒಟ್ಟೊಟ್ಟಿಗೆ ಬನ್ನಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.